ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನೀಸ್ ಫ್ಯಾಮಿಲಿಗೆ ಸ್ವಾಗತ. ನಮಗೆ ಆಂಟಿ ಒಬ್ಬರು ಬಸಳೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅವರ ಬಸಳೆ ಚಪ್ಪರ ನೋಡಿ ಹೇಗಿದೆ ಅಂತೇಳಿ. ಒಳ್ಳೆ ಎಳತಾದ ಬಸಳೆಯನ್ನು ಕೊಟ್ಟು ಕಳಿಸಿದ್ದಾರೆ. ಅದರಿಂದ ಬಸಳೆ ಪುಂಡಿಯನ್ನು ಮಾಡ್ತಾ ಇದ್ದೇನೆ. ಅದನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ಲೆನಿಶಾ ಮತ್ತು ಲೆನ್ವಿಶ್ ಬಸಳೆಯನ್ನು ಕೊಯ್ದು ಕೊಟ್ಟಿದ್ದಾರೆ. ಅವರಿಗೆ ತುಂಬ ಥ್ಯಾಂಕ್ಸ್. ಬಸಳೆ ಸೊಪ್ಪನ್ನು ವಿಂಗಡಿಸಿ ಅದನ್ನು ಚೆನ್ನಾಗಿ ತೊಳೆದು ಸೊಪ್ಪೂರಕ್ಕೆ ಕೊಚ್ಚಿ ಕಟ್ ಮಾಡಿದ್ದೇನೆ. ಒಳ್ಳೆಯ ಎಳತಾದ ಬಸಳೆ ದಿನ ಸಾರು ಮಾಡೋದಕ್ಕಿಂತ ಇವತ್ತು ಸ್ಪೆಷಲ್ ಆದ ಬಸಳೆ ಪುಂಡಿಯನ್ನು ಮಾಡ್ತಾ ಇದ್ದೇನೆ. ನಾನು ಬಸಳೆಯನ್ನು ಈ ರೀತಿ ಕಟ್ ಮಾಡಿದ್ದೇನೆ. ತನಿಗೆ ಬೇಲಿಡ್ತಾ ಇದ್ದೇನೆ. ಮೊದಲಿಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಅದನ್ನು ಬೇಯಲು ಇಡೋಣ. ಇದು ಎಳತಾದ ಬಸಳೆ ಆದ್ದರಿಂದ ಬೇಗನೆ ಬೆಂದಿದೆ. ಇದಕ್ಕೆ ಜಾಸ್ತಿ ನೀರು ಬೇಕು ಅಂತೇನಿಲ್ಲ, ಅದರಲ್ಲಿ ನೀರು ಬರುವುದು. ನಾನು ಅರ್ಧ ತೆಂಗಿನಕಾಯಿಯನ್ನು ಹಾಕಿದ್ದೇನೆ. ಇದು ಕುಚ್ಚಲಕ್ಕಿ, ರೇಷನಲ್ಲಿ ಸಿಗುವ ಅಕ್ಕಿ, ಬೆಳ್ತಿಗೆ ಅಕ್ಕಿ ಅಲ್ಲ, ಕುಚ್ಚಲಕ್ಕಿ. ಇದನ್ನು ನಾನು ರಾತ್ರಿ ನೆನೆ ಹಾಕಿಟ್ಟಿದ್ದೆ. ಬೆಳಿಗ್ಗೆ ಇದನ್ನು ರೆಡಿ ಮಾಡ್ತಾ ಇದ್ದೇನೆ. ಈ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ತೆಂಗಿನಕಾಯಿಯನ್ನು ನಾನು ಹಾಕಿದ್ದೆ. ತೆಂಗಿನಕಾಯಿ ಹಾಕಿದರೂ ಕೂಡ ಒಳ್ಳೆಯದಾಗ್ತದೆ. ಇದಂದರೆ ನಾನು ನಿನ್ನೆ ತುಂಬ ಅಕ್ಕಿಯನ್ನು ಕಡಿದಿಟ್ಟಿದ್ದೆ, ಅದರಿಂದಲೇ ಸ್ವಲ್ಪ ನೀರು ಪುಂಡಿ ಮಾಡಿದೆ. ಅದೇ ಹಿಟ್ಟಿನಿಂದ ಬಸಳೆ ಪುಂಡಿಯನ್ನು ಮಾಡ್ತಾಯಿದ್ದೇನೆ. ಇದೇ ಹಿಟ್ಟಿನಲ್ಲೇ ಬೇರೆ ಬೇರೆ ಥರದ ತಿಂಡಿಗಳನ್ನು ಮಾಡ್ಬೋದು. ವಡೆ ಮಾಡ್ಬೋದು, ರೊಟ್ಟಿ ಮಾಡ್ಬೋದು, ಹಾಗೆ ಬೇರೆ ಬೇರೆ ಥರದ ತಿಂಡಿಗಳನ್ನು ತಯಾರಿಸಬಹುದು. ನಾನು ಹೆಚ್ಚಾಗಿಲ್ಲ ತಿಂಡಿಗಳಿಗೆ ತೆಂಗಿನಕಾಯಿಯನ್ನು ಹಾಕ್ತೇನೆ. ತಮಗೆ ಬೇಕಾದರೆ ಹಾಕ್ಬೋದು, ಇಲ್ಲದೆ ಸ್ಕಿಪ್ ಮಾಡ್ಬೋದು. ಇದೇ ಹಿಟ್ಟಿನಲ್ಲಿ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡೋದು. ಕೆಲವು ದೊಡ್ಡ ಉಂಡೆಗಳನ್ನು ಮಾಡ್ತಾರೆ. ನಾನು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿದೆ, ಯಾಕೆಂದರೆ ಬೇಗನೆ ಇದು ಬೇಯೋದು. ಆದರೆ ಕರಗುವುದಿಲ್ಲ. ನಾವೆಷ್ಟು ಚಿಕ್ಕ ಸೈಜಲ್ಲಿ ಮಾಡಿದರೂ ಕರಗುವುದಿಲ್ಲ. ನಾವು ಮಾಡಿದ ಸೈಜಲ್ಲೇ ಇರ್ತದೆ. ಸಣ್ಣ ಉಂಡೆಗಳನ್ನಾಗಿ ಮಾಡಿದರೆ ನೋಡಲು ಚಂದವಾಗಿರ್ತದೆ ಹಾಗೂ ತಿನ್ನಲು ಖುಷಿಯಾಗ್ತದೆ. ಬೇಗನೆ ಬೇಯುವುದು. ಇದೇ ಪುಂಡಿಯಲ್ಲಿ ನೆಸಳೆ ಪುಂಡಿ ಕೂಡ ಮಾಡ್ತಾರೆ. ಇದೇ ರೀತಿ ಮಾಡೋದು. ಇದು ಬಸಳೆ ಪುಂಡಿ. ಇನ್ನೊಂಥರದ್ದು ಮಸಾಲ ಹಾಕಿ ನೆಸಳೆ ಪುಂಡಿ ಮಾಡ್ತಾರೆ. ಇದೆಲ್ಲವನ್ನು ಮಾಡಿ ರೆಡಿ ಆಯಿತು. ಬಸಳೆ ಬೆಂದಿದೆ ಅಂತ ನೋಡೋಣ. ಚೆನ್ನಾಗಿ ಬೆಂದಿದೆ, ನೀರು ಕೂಡ ಕರೆಕ್ಟ್ ಇದೆ. ಸ್ವಲ್ಪ ನೀರು ಉಳಿದಿದೆ ಇದರಲ್ಲಿ. ಇದಿಷ್ಟು ಸಾಕು. ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಿದ್ರಿಂದ ಜಾಸ್ತಿ ನೀರು ಬೇಕು ಅಂತೇನಿಲ್ಲ. ಇದನ್ನು ಮುಚ್ಚಿ ಸ್ವಲ್ಪ ಇದನ್ನು ಚೆನ್ನಾಗಿ ಬೇಯಿಸೋದು. ಬಸಳೆ ಬೆಂದಿದೆ, ಒಳ್ಳೆ ಪರಿಮಳ ಬರ್ತಾ ಇದೆ. ಇನ್ನು ಮಸಾಲೆಗೆ ರೆಡಿ ಮಾಡೋಣ. ನಾನು ಅರ್ಧ ತೆಂಗಿನಕಾಯಿಯನ್ನು, ಅಂದರೆ ಒಂದು ಗಡ್ಡೆ ತೆಂಗಿನಕಾಯಿಯ ತುರಿಯನ್ನು ಹಾಕಿ ಮಸಾಲ ಮಾಡ್ತಾ ಇದ್ದೇನೆ. 14 ಮೆಣಸು, ಅಂದರೆ 12 ಉದ್ದ ಮೆಣಸು ಮತ್ತು 2 ಸಣ್ಣ ಮೆಣಸು ಹಾಗೂ ಒಂದು ಈರುಳ್ಳಿ. ಇದನ್ನು ಮೊದಲಿಗೆ ಚೆನ್ನಾಗಿ ಈರುಳ್ಳಿಯನ್ನು ಫ್ರೈ ಮಾಡೋದು. ಇದು ಬಾಡಿದ ನಂತರ ಅದಕ್ಕೆ ಮೆಣಸನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಮೆಣಸು ಫ್ರೈ ಆಗುವುದಕ್ಕೆ ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. 2 ಮುಷ್ಟಿಯಷ್ಟು ಹಾಕ್ತಾ ಇದ್ದೇನೆ. ಈ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು. ಇದಿಷ್ಟನ್ನು ಹುರಿದಾಯಿತು. ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೇನೆ. ನಂತರ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ
1 ಚಮಚದಷ್ಟು ಜೀರಿಗೆ, 1 ಚಮಚದಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಇದನ್ನೆಲ್ಲವನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಣ. ಸ್ವಲ್ಪ ಅರಶಿನ ಪುಡಿ, ಒಂದು ಸಣ್ಣ ತುಂಡು ಹುಣಸೆ ಹಾಕ್ತಾ ಇದ್ದೇನೆ. ಹುಣಸೆ ಬೇಕು ಅಂತೇನಿಲ್ಲ ಬಸಳೆಗೆ, ಆದರೆ ಇದು ತಿಂಡಿ ಮಾಡ್ತಾ ಇದ್ದೇವಲ್ಲ ಆದ ಕಾರಣ ಸ್ವಲ್ಪ ಸಣ್ಣ ತುಂಡು ಹಾಕ್ತಾ ಇದ್ದೇನೆ. ಕೆಸುವಿನ ಸೊಪ್ಪಿಗೆ ಮಾತ್ರ ಹೆಚ್ಚಾಗಿ ಹುಣಸೆ ಆಗ್ತದೆ, ತುರಿಸ್ತದೆ. ಆದ ಕಾರಣ ಇದಕ್ಕೆಲ್ಲ ಹುಳಿ ಅಂಶ ಇದೆ, ಆದ ಕಾರಣ ಹಾಕಬೇಕು ಅಂತಲೇ ಇಲ್ಲ. ಮಸಾಲ ಗ್ರೈಂಡ್ ಮಾಡಿ ಆಯಿತು. ಅದಕ್ಕೆ ನೈಸಾಗಿ ಕಡಿದಿದ್ದೇನೆ. ಇನ್ನು ಬೇಕಾದಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಇದನ್ನು ಕುದಿಸುವುದು. ಸ್ವಲ್ಪ ದಪ್ಪವೇ ಇದ್ದರೆ ಒಳ್ಳೆಯದು. ಇದು ತಣಿಯುವಾಗ ಮತ್ತು ದಪ್ಪ ಆಗುವುದು, ಆದ ಕಾರಣ ಸ್ವಲ್ಪ ತೆಳುವೆ ಮಾಡಿಟ್ಟರೆ ಒಳ್ಳೆಯದು. ಇದು ಚೆನ್ನಾಗಿ ಕುದೀತಾ ಇದೆ, ಸಾಕು ಇಷ್ಟು. ಇನ್ನು ಗ್ಯಾಸನ್ನು ಆಫ್ ಮಾಡೋಣ. ಇದನ್ನು ಊಟದ ಟೈಮಲ್ಲೂ ಸೇವಿಸಬಹುದು, ಅಥವಾ ಸಂಜೆ ಚಾಕೆ ಅಥವಾ ಬೆಳಿಗ್ಗೆ ಚಾಕೆ ಕೂಡ ಇದನ್ನು ಮಾಡಿಟ್ರೆ ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಬನ್ನಿ ಇದು ಹೇಗಾಗಿದೆ ಅಂತೇಳಿ ನೋಡೋಣ. ಒಳ್ಳೆ ರುಚಿಯಾಗಿದೆ, ಉಪ್ಪೆಲ್ಲ ಕರೆಕ್ಟಾಗಿದೆ. ಇದು ನೀವು ಕೂಡ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಬಸಳೆ ಪುಂಡಿ ಮಾಡೋ ವಿಧಾನವನ್ನು. ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.